ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ತುಂಬ ಜನ ರಿಕ್ವೆಸ್ಟ್ ಮಾಡ್ತಿದ್ದ ವಿಡಿಯೋ ಇದು. ಆ್ಯಕ್ಚುಲಿ ನಿಮ್ಮ ಹತ್ರ ಪ್ರಾಡಕ್ಟು ಒಂದಿದೆ, ಬಟ್ ಆದರೆ ಬೇರೆ ಬೇರೆ ಕಲರ್ಸ್ ಇದೆ, ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸ್ ಇದೆ. ಆ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸ್ ಇರೋದನ್ನ ಒಂದು ಕ್ಯಾಟಲಾಗ್ ಆಗಿ ಹೇಗೆ ಅಪ್ಲೋಡ್ ಮಾಡೋದು, ಇದು ತುಂಬ ಜನ ನನಗೆ ಇನ್ಸ್ಟಾಗ್ರಾಮಲ್ಲಿ ಕೇಳಿದ ಕ್ವಶನ್ಸ್. ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಗೆ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸ್ನ ಒಂದು ಕ್ಯಾಟಲಾಗಲ್ಲಿ ತೋರಿಸೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿ, ಯಾಕಂದ್ರೆ ಎಲ್ಲಾದ್ರೂ ನೀವು ಸ್ಕಿಪ್ ಮಾಡಿ ನೋಡಿದ್ರೆ ಕೆಲವೊಂದು ಡೀಟೇಲ್ಸ್ ಮಿಸ್ ಆಗ್ಬೋದು. ಸೊ ಅದಕ್ಕೋಸ್ಕರ ವಿಡಿಯೋನ ಸ್ಕಿಪ್ ಮಾಡಬೇಡಿ, ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಹಾಗೆ ಚಾನಲ್ಗೆ ಫಸ್ಟ್ ಟೈಮ್ ಬರ್ತಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಫಸ್ಟ್ ನಾನು ಇವಾಗ ಅಪ್ಲೋಡ್ ಮಾಡ್ತಿದ್ದೀನಿ ಅಂತ ನಿಮಗೆ ತೋರಿಸ್ಬಿಡ್ತೀನಿ. ಸೊ ಆ್ಯಕ್ಚುಲಿ ಅದೊಂದು ಇಯರಿಂಗ್ಸು. ಸೊ ನನ್ನ ಹತ್ರ ಈ ಥರದೊಂದು 3 ಸ್ಟಾಕ್ ಇದೆ. ಒಂದು ರೆಡ್ಡು, ಇನ್ನೊಂದು ಗ್ರೀನು, ಇನ್ನೊಂದು ಪರ್ಪಲ್. ಇವನ್ನ ನಾನು ಒಂದು ಕ್ಯಾಟಲಾಗಲ್ಲಿ ಕೆಳಗಡೆ, ಅಂದರೆ ನೀವು ಮೀಶೋದಲ್ಲಿ ಗಮನಿಸಿರ್ಬೋದು, ಒಂದು ಇಮೇಜ್ ಇರುತ್ತೆ, ಕೆಳಗಡೆ 3 ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸ್ ಇರೋದು, ಅಲ್ಲೇ ಆಪ್ಷನ್ಸ್ ತೋರಿಸ್ತಿರ್ತಾರೆ. ಆ ಥರ ಹೇಗೆ ಅಪ್ಲೋಡ್ ಮಾಡಬೇಕು ಅಂತ ತೋರಿಸ್ತೀನಿ. ಸೊ ಫಸ್ಟ್ ನಾವು ನಮ್ಮ ಸಪ್ಲೈಯರ್ ಪ್ಯಾನಲಲ್ಲಿ ಕ್ಯಾಟಲಾಗ್ ಅಪ್ಲೋಡ್ಸ್ ಅಂತ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡಬೇಕು. ಇಲ್ಲಿ ಆ್ಯಡ್ ಸಿಂಗಲ್ ಕ್ಯಾಟಲಾಗ್ ಅಂತ ಇರುತ್ತೆ, ಕ್ಲಿಕ್ ಮಾಡಿ. ಇಲ್ಲಿ ನಾನು ಯಾವ ಕ್ಯಾಟಗರಿಗೆ ನನ್ನ ಪ್ರಾಡಕ್ಟ್ನ ಆ್ಯಡ್ ಮಾಡ್ತಿದ್ದೀನಿ ಅದನ್ನು ಸೆಲೆಕ್ಟ್ ಮಾಡ್ಕೊಬೇಕು. ಸೊ ನಾನು ಇಯರಿಂಗ್ಸ್ ಆ್ಯಂಡ್ ಸ್ಟಡ್ಸ್ ಕೊಡ್ತಿದ್ದೀನಿ. ಇಲ್ಲಿ ಪ್ರಾಡಕ್ಟ್ ಇಮೇಜ್ನ ಆ್ಯಡ್ ಮಾಡಬೇಕು. ಸೊ ನಾನಿವಾಗ 3 ಇಮೇಜ್ನ ಆ್ಯಡ್ ಮಾಡಬೇಕು. ಸೊ ಪ್ರಾಡಕ್ಟು ಕರೆಕ್ಟಾಗಿ ನೋಡ್ಕೊಳ್ಳಿ, ಪ್ರಾಡಕ್ಟ್ ಅಂತ ಇರೋದು ಬೇರೆ ಇರುತ್ತೆ, ಆ್ಯಡ್ ಇಮೇಜಸ್ ಅನ್ನೋದು ಬೇರೆ ಇರುತ್ತೆ. ಅದನ್ನ ನಿಮಗೆ ಮುಂದೆ ತೋರಿಸ್ತೀನಿ. ಸೊ ಇದು ಬಂದು ನಾನು ಇಲ್ಲಿ 3 ಪ್ರಾಡಕ್ಟ್ಗಳನ್ನ ಇಮೇಜಸ್ನ ಅಪ್ಲೋಡ್ ಮಾಡಿದ್ದೀನಿ. ಸೊ ಇದು ಕಂಟಿನ್ಯೂ ಅಂತ ಕೊಟ್ಮೇಲೆ ನಮಗೆ ಕ್ಯಾಟಲಾಗ್ ಅಪ್ಲೋಡಿಂಗಲ್ಲಿ 3 ಡಿಫ್ರೆಂಟ್ ಸೆಕ್ಷನ್ಸ್ ಬರುತ್ತೆ. ಸೊ ಇಲ್ಲಿ ನೋಡ್ಬೋದು ನೀವು, ಇದು ಪ್ರಾಡಕ್ಟ್ 1, ಇದು ಪ್ರಾಡಕ್ಟ್ 2, ಇದು ಪ್ರಾಡಕ್ಟ್ 3. ಸೊ ಈ ತರ ಬಂತು ಅಂದ್ರೆ ಅದು ವೇರಿಯಂಟ್ ಆಗಿದೆ, ಕಲರ್ ವೇರಿಯಂಟ್ಸ್ ಆಗಿದೆ ಅಂತ ಅರ್ಥ. ಸೊ ಇಲ್ಲಿ ನಾವು ನಮ್ಮ ಪ್ರಾಡಕ್ಟ್ಸ್ನ ಡೀಟೇಲ್ಸ್ಗಳನ್ನ ಮಾಮೂಲಿ ನಾವು ಸಿಂಗಲ್ ಕ್ಯಾಟಲಾಗ್ ಅಪ್ಲೋಡ್ ಮಾಡ್ಬೇಕಾದ್ರೆ ಹೇಗೆ ಎಂಟರ್ ಮಾಡ್ತೀವಿ ಆ ಥರ ನಾವಿಲ್ಲಿ ಎಂಟರ್ ಮಾಡ್ಕೊಂಡು ಹೋಗ್ಬೋದು. ಕೆಲವೊಬ್ಬರಿಗೆ ಡೌಟ್ ಇರುತ್ತೆ, ಸೊ ಈ ಇಮೇಜಿಗೆ ನಾನು ಕೆಲವೊಂದು ಡಿಸ್ಕ್ರಿಪ್ಷನ್ಸು ಸ್ಪೆಸಿಫಿಕ್ ಆಗಿ ಕೆಲವೊಂದು ಫ್ರಂಟ್ ಇಮೇಜು, ಬ್ಯಾಕ್ಗ್ರೌಂಡ್ ಇಮೇಜ್ ಆ ಥರ ಹಾಕಬೇಕು ಅಂತ. ಅದನ್ನ ನೀವು ಇಲ್ಲಿ ಕೆಳಗಡೆ ಆ್ಯಡ್ ಇಮೇಜಸ್ ಅಂತ ಇರುತ್ತೆ, ಇಲ್ಲಿ ನೀವು ಅಪ್ಲೋಡ್ ಮಾಡ್ಬೋದು. ಸೊ ಇದು ಫ್ರಂಟ್ ಇಮೇಜ್ ಆಗಿರುತ್ತೆ, ಇದರದ್ದೇ ರೆಸ್ಪೆಕ್ಟೆಡ್ ಇಮೇಜಸ್ ಅಂದರೆ ಬ್ಯಾಕ್ ಸೈಡ್ ವ್ಯೂ, ಸೈಡ್ ಆ್ಯಂಗಲ್, ಈ ಇಮೇಜಸ್ನೆಲ್ಲ ನೀವು ಇಲ್ಲೇ ಅಪ್ಲೋಡ್ ಮಾಡಿದ್ರೆ ಅದು ತೋರಿಸುತ್ತೆ. ಸೊ ಕ್ಯಾಟಲಾಗ್ ಅಪ್ಲೋಡ್ ಬಗ್ಗೆ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ನೀವು ಇನ್ನೂ ಆ ವಿಡಿಯೋ ನೋಡಿಲ್ಲ ಅಂದರೆ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಮಾಡ್ತೀನಿ, ಇಲ್ಲ ಮೇಲ್ಗಡೆ ಐ ಅಂತ ಆಪ್ಷನ್ ಇರುತ್ತೆ, ಅಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ವಿಡಿಯೋ ಲಿಂಕ್ ಸಿಗುತ್ತೆ, ನೀವೆಲ್ಲ ಹೋಗಿ ನೋಡ್ಬೋದು. ಕ್ಯಾಟಲಾಗ್ ಅಪ್ಲೋಡಿಂಗ್ ಬಗ್ಗೆ ಡೀಟೇಲ್ಸ್ ಇರುತ್ತೆ ಅಲ್ಲಿ. ಸೊ ಫಸ್ಟ್ ಇವಾಗ ಇದ್ರದ್ದು ಡೀಟೇಲ್ಸ್ ಎಂಟ್ರ್ ಮಾಡಿಬಿಡ್ತೀನಿ. ಸೊ ಇದ್ರ ನೆಟ್ ವೆಯ್ಟ್ ಬಂದು ಇದು ತುಂಬ ವೆಯ್ಟ್ ಏನಿಲ್ಲ, ಒಂದು 80 ಗ್ರಾಮ್ಸ್ ಇರ್ಬೋದು. ಸ್ಟೈಲ್ ಕೋಡ್ ಪ್ರಾಡಕ್ಟ್ ID ಬಂದು ಇದು ಬಂದು ಆರ್ಟಿಫಿಷಿಯಲ್ ಸ್ಟೋನು. ಸೊ ವೇರಿಯಂಟ್ ಮಾಡ್ತಿರೋದ್ರಿಂದ ನಾನು ವೇರಿಯಂಟ್ ಅಂತಾನೆ ಯೂಸ್ ಮಾಡ್ತೀನಿ. ವೇರಿಯಂಟ್ ಸ್ಟೈಲ್ ಕಲರ್ ಮರೂನ್. ಸೊ ಪ್ರಾಡಕ್ಟ್ ನೇಮ್ ಬಂದು ಇದ್ರದ್ದು ಆರ್ಟಿಫಿಷಿಯಲ್ ಸ್ಟೋನ್ ಇಯರಿಂಗ್ಸ್ ಅಂತ ಹಾಕ್ತೀನಿ. ಸೊ ಆಲ್ರೆಡಿ ನೀವು ನನ್ನ ಕ್ಯಾಟಲಾಗ್ ವಿಡಿಯೋ ನೋಡಿದರೆ ನಾನು ಆಲ್ರೆಡಿ ಅದರಲ್ಲೆಲ್ಲ ಡಿಸ್ಪ್ಲೇ ಮಾಡಿದ್ದೀನಿ, ಪ್ರಾಡಕ್ಟ್ ಟೈಟಲಲ್ಲಿ ಹೇಗೆ SEO ಕೀವರ್ಡ್ಸ್ ಯೂಸ್ ಮಾಡಬೇಕು ಅಂತೆಲ್ಲ. ಸೊ ನೀವಲ್ಲಿ ಹೋಗಿ ಚೆಕ್ ಮಾಡ್ಕೊಬೋದು. ಆ್ಯಂಡ್ SEO ಕೀವರ್ಡ್ಸ್ ಅಂತಾನೆ ಅಲ್ಲ, ಪ್ರಾಡಕ್ಟ್ ಟೈಟಲ್ ನಿಮ್ಗೆ ಏನಾದರೂ ಬರೆಯೋಕ್ಕೆ ಬರ್ತಿಲ್ಲ ಅಂದರೆ ನೀವು ಅದನ್ನು ChatGPT ಅಥವಾ ಜೆಮಿನಿ AI ಏನಿದೆ ಅದರಿಂದ ನೀವು ನಿಮ್ಮ ಪ್ರಾಡಕ್ಟ್ ಟೈಟಲ್, ಡಿಸ್ಕ್ರಿಪ್ಷನ್ ಎಲ್ಲ ಬರೆಸ್ಕೋಬಹುದು. ಫೆಸ್ಟಿವಲ್ ಇಯರಿಂಗ್ಸ್, ಇಲ್ಲಿ ಪೈಪ್ ಸಿಂಬಲ್ ಅಂತ ಒಂದಿರುತ್ತೆ, ಆ ಪೈಪ್ ಸಿಂಬಲ್ ಯೂಸ್ ಮಾಡಿಕೊಂಡು ನಾವು ಡಿಫ್ರೆಂಶಿಯೇಟ್ ಮಾಡಬಹುದು. ಅಂದರೆ ಏನೇನೆಲ್ಲ ಕೀವರ್ಡ್ಸ್ ಹಾಕ್ತೀವಿ ಅದನ್ನು ಡಿಫ್ರೆಂಟ್ ಆಗಿ ಸಪ್ರೇಟ್ ಆಗಿ ಹಾಕೋ ಥರ ಒಂದು ಪೈಪ್ ಸಿಂಬಲ್ ಇರುತ್ತೆ. ಆ ಪೈಪ್ ಸಿಂಬಲ್ನ ಯೂಸ್ ಮಾಡ್ಕೊಂಡು ನಾವು ಇಲ್ಲಿ ಯೂಸ್ ಮಾಡ್ಬೋದು, ಇಲ್ಲಿ ಟೈಪ್ ಮಾಡ್ಕೊಂಡು ಹೋಗ್ಬೋದು. ಸೊ ಮೀಶೋ ಪ್ರೈಸಿಂಗ್ ಬಗ್ಗೆನೂ ಅಷ್ಟೇ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ, ಮೀಶೋ ಪ್ರೈಸಿಂಗ್ ಬಗ್ಗೆನೂ. ಸೊ ಅದನ್ನು ಆ ವಿಡಿಯೋ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಸೊ ನೀವೆಲ್ಲ ಹೋಗಿ ಚೆಕ್ ಮಾಡ್ಬೋದು, ಮೀಶೋ ಪ್ರೈಸ್ ಹೇಗೆ ಸೆಟ್ ಮಾಡಬೇಕು. ಮೀಶೋ ಪ್ರೈಸ್ ಸೆಟ್ ಮಾಡೋಕ್ಕೂ ಮುಂಚೆ ನಾವು ಏನೇನೆಲ್ಲ ಗಮನದಲ್ಲಿ ಇಟ್ಕೋಬೇಕಾಗುತ್ತೆ ಅನ್ನೋ ಕಂಪ್ಲೀಟ್ ಡೀಟೇಲ್ಸ್ನ ನಾನು ಆಲ್ರೆಡಿ ಅದರಲ್ಲಿ ಶೇರ್ ಮಾಡಿದ್ದೀನಿ, ನೀವೆಲ್ಲ ಹೋಗಿ ಚೆಕ್ ಮಾಡ್ಬೋದು. ಇನ್ವೆಂಟ್ರಿ ಬಂದು 3 ಸ್ಟಾಕ್ ಇದೆ ನನ್ನ ಹತ್ರ. ಇದು ಆಲ್ 3ಅಲ್ಲಿ 3 ಸ್ಟಾಕ್ಸ್ ಇರುತ್ತೆ. ಸೊ ನೀವು ಈ ಥರ ಮಾಡೋದ್ರಲ್ಲಿ ಏನಂದರೆ ಕಸ್ಟಮರ್ಸ್ಗೆ ಒಂದೇ ಕಡೆ ಅವರಿಗೆ ಬೇಕಾಗಿರೋ ಕಲರ್ಸ್ ಆರಾಮಾಗಿ ಸಿಕ್ಬಿಡುತ್ತೆ. ಆ್ಯಂಡ್ ಇನ್ನೊಂದು ಏನಂದರೆ ನಮಗೆ ಕೂಡ ಎಂಟ್ರ್ ಮಾಡಬೇಕಾದ್ರೆ ಈಸಿ ಆಗುತ್ತೆ. ಸೊ ನಾನು ಮುಂದೆ ಹೇಳ್ತೀನಿ,
ಕೆಲವೊಂದು ನಾನು ಇಲ್ಲಿ ಆಲ್ರೆಡಿ ಕೊಟ್ಟಿರ್ತೀನಲ್ಲ ಅದೆಲ್ಲ ಡೀಟೇಲ್ಸು ಇನ್ನು ಮಿಕ್ಕಿದೇನು 2 ಪ್ರಾಡಕ್ಟ್ ಇದೆ ಅದರಲ್ಲಿ ಆಲ್ರೆಡಿ ಎಂಟರ್ ಆಗೋಗಿರುತ್ತೆ. ಕೆಲವೊಂದು ಸ್ಪೆಸಿಫಿಕ್ ಲೈಕ್ ಕಲರ್ಸ್ ಆಗಿರ್ಬೋದು, ಬೇರೆ ಏನೇನೆಲ್ಲ ಪ್ರಾಡಕ್ಟ್ ಸ್ಪೆಸಿಫಿಕ್ ಏನೇನೆಲ್ಲ ಡೀಟೇಲ್ಸ್ ಇರುತ್ತೆ ಅದನ್ನ ಮಾತ್ರ ಅದು ನಾವು ಎಂಟ್ರಿ ಮಾಡೋ ಥರ ಇರುತ್ತೆ. ಸೊ ನಾನು ಮುಂದೆ ವಿಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ. ಸೊ ಇವಾಗ ಮೀಶೋದಲ್ಲಿ ಪ್ರಾಡಕ್ಟ್ ಡೈಮೆನ್ಷನ್ ಕೇಳ್ತಿದ್ದಾರೆ. ಸೊ ಪ್ರಾಡಕ್ಟ್ ಡೈಮೆನ್ಷನ್ನ ನೀವು ಹೇಗೆ ನೋಡಬೇಕು ಅಂದರೆ, ನಿಮ್ಮ ಹತ್ರ ಒಂದು ಮಾಮೂಲಿ ಇಂಚ್ ಟೇಪ್ ಇಲ್ಲ ಅಂದರೆ ಮಾಮೂಲಿ ಸ್ಕೇಲ್ ಏನಾದರೂ ಇದ್ದರೆ ಸಾಕು. ಅದರಲ್ಲಿ ನೀವು ಆರಾಮಾಗಿ ನೀವು ಸೆಂಟಿಮೀಟರ್ ಇಲ್ಲ ಇಂಚಸ್ಸಲ್ಲಿ ನಿಮ್ಮ ಹತ್ರ ಟೇಪ್ ಇದ್ದರೆ ಅದರಲ್ಲಿ ನೀವು ಮೆಷರ್ ಮಾಡಿ ಹಾಕ್ಬೋದು. ಟ್ರೆಂಡ್ ಬಂದು ಮಿನಿಮಮ್. ಇದು ಬಂದು ಸ್ಟಡ್ಸು, ಆ್ಯಕ್ಚುಲಿ ಲಾರ್ಜ್ ಸ್ಟಡ್ಸು, ಓವರ್ ಸೈಡ್ ಸ್ಟಡ್ಸ್ ಅಂತ ಇರುತ್ತೆ. ಸೊ ಅದು ಕಂಟ್ರಿ ಆಫ್ ಒರಿಜಿನ್ ಇಸ್ ಇಂಡಿಯಾ. ಸೊ ಮ್ಯಾನುಫ್ಯಾಕ್ಚರರ್ ನೇಮ್ ನೀವು ಎಲ್ಲಿಂದ ತರಿಸಿದ್ರಿ ಅದನ್ನು ಹಾಕ್ಬೋದು. ಅಕಸ್ಮಾತ್ ನಿಮ್ಗೆ ಅವ್ರ ಅಡ್ರೆಸ್ ಹಾಕೋ ಇಂಟ್ರೆಸ್ಟ್ ಇಲ್ಲ ಅಂದರೆ ನೀವು ನಿಮ್ಮದೇ ಓನ್ ಸ್ಟೋರ್ ನೇಮ್ ಏನಿರುತ್ತೆ ಅದನ್ನು ಹಾಕ್ಬೋದು. ಸೊ ಬ್ರ್ಯಾಂಡ್ ಬಗ್ಗೆ ನಾನು ಆಲ್ರೆಡಿ ಹೇಳಿದ್ದೀನಿ. ಮೀಶೋದಲ್ಲಿ ಆಲ್ರೆಡಿ ರಿಜಿಸ್ಟರ್ ಆಗಿರೋ ಕೆಲವೊಂದು ಬ್ರ್ಯಾಂಡ್ಸ್ ಇರುತ್ತೆ. ಈ ಬ್ರ್ಯಾಂಡ್ಸ್ನ ನಾವು ಹೆಸರುಗಳನ್ನ ತಗೊಂಡು ನಾವು ನಮ್ಮ ಪ್ರಾಡಕ್ಟ್ಸ್ಗಳನ್ನ ಸೇಲ್ ಮಾಡಬಹುದು ಅಂತ. ಅಂದರೆ ಜಸ್ಟ್ ನಮ್ಮ ಪ್ರಾಡಕ್ಟ್ನ ಪ್ರಿಫೇಸಲ್ಲಿ ಈ ಬ್ರ್ಯಾಂಡ್ ನೇಮ್ ಇರುತ್ತೆ ಅಷ್ಟೇ. ಸೊ ಪ್ರಾಡಕ್ಟ್ ಹೈಟ್ ವಿಡ್ತ್ ಬಂದು ಇದು ಆ್ಯಕ್ಚುಲಿ ಬಂದು ಒಂದು 6 ಸೆಂಟಿಮೀಟರ್ ಇದೆ. ಸಾರಿ, ಸೆಂಟಿಮೀಟರ್ ನಾನು ಆಲ್ರೆಡಿ ಅಲ್ಲಿ ಹಾಕಿದ್ದೀನಿ. ಸೊ ಪ್ರಾಡಕ್ಟ್ ಡಿಸ್ಕ್ರಿಪ್ಷನ್ನ ನೀವು ಯಾವಾಗ ಬೇಕಾದ್ರೂ ಚೇಂಜ್ ಮಾಡಬಹುದು. ಸೊ ನಾನು ಜಸ್ಟ್ ಇಲ್ಲಿ ಟೈಪ್ ಮಾಡಿ ಹಾಕ್ತಿದ್ದೀನಿ, ಆಮೇಲೆ ನಾನು ChatGPT ಹತ್ರ ಎಡಿಟ್ ಮಾಡಿಸಿ ಹಾಕೊತೀನಿ. ಸೊ ಇದು ಪ್ರಾಡಕ್ಟ್ 1ಗೆ ಹಾಕಿದ್ದೀನಿ. ಸೊ ಪ್ರಾಡಕ್ಟ್ 2ಗೆ ನಾನು ಇವಾಗ ಡೀಟೇಲ್ಸ್ ಹಾಕಬೇಕು ಅಂದಾಗ, ಸೊ ನೋಡಿ ನೆಟ್ ವೇಟ್ ಎಲ್ಲ ಆಟೋಮೆಟಿಕಲಿ ಅದು ತೊಗೊಂಡ್ಬಿಟ್ಟಿರುತ್ತೆ. ನಾವೇನಿದ್ರೂ ಜಸ್ಟ್ ಈ ಸ್ಟೈಲ್ ಕೋಡ್ ಅಥವಾ ಪ್ರಾಡಕ್ಟ್ ಕೋಡ್ ಏನಿರುತ್ತೆ ಅದನ್ನು ನಾವು ಹಾಕಬೇಕು. ಸೊ ಇದು ಗ್ರೀನ್ ಅಲ್ವಾ, ಗ್ರೀನ್ ಹಾಕಿದ್ದೀನಿ. ಗ್ರೀನ್ ಅಲ್ವಾ, ಗ್ರೀನ್. ಸೊ ಇನ್ನು ಫ್ರೀ ಸೈಜು ಅದೆಲ್ಲ ಅದು ಆಲ್ರೆಡಿ ತೊಗೊಬಿಟ್ಟಿರುತ್ತೆ. ನಾವೇನಿದ್ರೂ ಜಸ್ಟ್ ಕೆಲವೊಂದು ಡೀಟೇಲ್ಸ್ನ ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಸೊ ನೋಡಿ ಆಲ್ರೆಡಿ ಗ್ರೀನ್ ಅದು ತಗೋಬಿಟ್ಟಿದೆ. ಇನ್ನು ಕೆಲವೊಂದು ಏನು ಡೀಟೇಲ್ಸ್ ಇರುತ್ತೆ ಅದನ್ನ ಮಾತ್ರ ನಾವಿಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಸೊ ನಾನು ಅದೆಲ್ಲ ಫಿಲ್ ಮಾಡಿ ನಿಮಗೆ ಲಾಸ್ಟಲ್ಲಿ ತೋರಿಸ್ತೀನಿ. ಸೊ ನಾನು 3 ಪ್ರಾಡಕ್ಟ್ಸ್ಗೂ ಇವಾಗ ಡೀಟೇಲ್ಸ್ 3 ಪ್ರಾಡಕ್ಟ್ಗಳಿಗೂ ಈ ಡೀಟೇಲ್ಸ್ನ ಎಂಟರ್ ಮಾಡಿದ್ದೀನಿ. ಸೊ ಇವಾಗ ಸಬ್ಮಿಟ್ ಮಾಡಿ ನೋಡೋಣ ಕ್ಯಾಟಲಾಗ್ನ. ಏನೂ ಇರಲಿಲ್ಲ ಅಂದರೆ ಜಸ್ಟ್ ಅದು ಕ್ವಾಲಿಟಿ ಚೆಕ್ಗೆ ಹೋಗುತ್ತೆ. QC ಪಾಸ್ ಆಗಬೇಕು. ಸೊ QC ಪಾಸ್ ಆಗೋದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಸೊ QC ಪಾಸ್ ಆಗಿದೆ. ಅದು QC ಪಾಸ್ ಆಗಿದೆಯಾ ಇಲ್ವಾ ಅಂತ ಇನ್ವೆಂಟ್ರಿಗೆ ಹೋಗಿ ಚೆಕ್ ಮಾಡ್ಬೋದು. ಸೊ ಇಲ್ಲಿ ನೋಡಿ QC ಪಾಸ್ ಆಗಿದೆ ಇದು. ಸೊ ಈಗ ಇದು ನಾವು ಈ ಇಮೇಜ್ನ ನಾವು ಮೀಶೋದಲ್ಲಿ ಹೇಗೆ ಕಾಣುತ್ತೆ ಅನ್ನೋದನ್ನ ನೋಡಬೇಕು ಅಂದರೆ ಈ ನಂಬರ್ ಇರುತ್ತಲ್ಲ, ಈ ನಂಬರ್ನ ನಾವು ಸರ್ಚ್ ಮಾಡಬೇಕಾಗುತ್ತೆ. ಸೊ meesho.com ಹೋಗಿ 60505123 ಈ ನಂಬರ್ನ ಸರ್ಚ್ ಮಾಡೋಣ. ಸೊ ನೀವು ಈಗ ಇಲ್ಲಿ ನೋಡ್ಬೋದು 3 ಕಲರ್ ವೇರಿಯಂಟ್ಸ್ ಇಲ್ಲಿ ಕಾಣುತ್ತೆ ನಿಮಗೆ. ಓಕೆ, ಹೀಗೆ ನೀವು ನಿಮ್ಮ ಪ್ರಾಡಕ್ಟ್ನ ಡಿಫ್ರೆಂಟ್ ಕಲರ್ಸ್ ಏನಿದೆ ಅದನ್ನು ನೀವು ಈ ಥರ ಹೋಗಿ ನೀವು ಆ್ಯಡ್ ಮಾಡಬಹುದು. ಆ್ಯಂಡ್ ಇದನ್ನು ನೀವು ಮೊಬೈಲ್ ಫೋನಿಂದ ಮಾಡ್ತೀವಿ ಅಂದರೆ ಆಗೋದಿಲ್ಲ, ನೀವು ಇದನ್ನು ಲ್ಯಾಪ್ಟಾಪಲ್ಲೇ ಮಾಡಬೇಕಾಗುತ್ತೆ. ಮೊಬೈಲ್ ಫೋನಿಂದ ನಾವು ಅಪ್ಲೋಡ್ ಮಾಡ್ತೀವಿ ಅಂದರೆ ಅದು ಸಿಂಗಲ್ ಕ್ಯಾಟಲಾಗ್ ಆಗಿ ತಗೊಳುತ್ತೆ. ಸೊ ಲ್ಯಾಪ್ಟಾಪಲ್ಲಿ ನಾವು ಪ್ರಾಡಕ್ಟ್ ಇಮೇಜಸ್ನ ಕೊಟ್ಟು ಮಾಡೋದ್ರಿಂದ ಅದು ಬೇರೆ ಬೇರೆ ವೇರಿಯಂಟ್ಸ್ ಆಗಿರುತ್ತೆ. ಸೊ ಇದಿಷ್ಟು ಕಲರ್ ವೇರಿಯಂಟ್ಸ್ ಬಗ್ಗೆ ವಿಡಿಯೋ ಆಗಿತ್ತು. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಮೀಶೋ ರಿಲೇಟೆಡ್ ಎಲ್ಲ ಎಕ್ಸ್ಕ್ಲೂಸಿವ್ ಕಂಟೆಂಟ್ನು ನಾನು ಈ ಚಾನಲಲ್ಲಿ ಪೋಸ್ಟ್ ಮಾಡ್ತೀನಿ. ಥ್ಯಾಂಕ್ ಯು.